ನಾವು ಆಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡುವಾಗ ನಾವು ಡೇಟ್ ಆಫ್ ಬರ್ತ್ ತಗೊಂಡಿರ್ತೀವಿ, ಅವ್ರದ್ದು ಪ್ಲೇಸ್ ಆಫ್ ಬರ್ತ್ ತಗೊಂಡಿರ್ತೀವಿ, ಟೈಮ್ ಆಫ್ ಬರ್ತು ತಗೊಂಡಿರ್ತೀವಿ. ಟೈಮ್ ಹೆಚ್ಚು ಕಡಿಮೆ ಆದ್ರೂ ನಾವು ಮಾಡೋ ಪ್ರಿಡಿಕ್ಷನ್ಸು ಸರಿ ಬರಲ್ಲ ಅಂತ. ಆದರೆ ಇದರಲ್ಲಿ ನಾವು ಪ್ರಿಡಿಕ್ಟ್ ಮಾಡೋದು ಬರೀ ಡೇಟ್ ಆಫ್ ಬರ್ತಿಂದ ಮಾತ್ರ. ಸೊ ಈ ಡೇಟ್ ಆಫ್ ಬರ್ತಲ್ಲಿ ದಶಗಳು ಹೆಂಗೆ ಬರುತ್ತೆ ಹಾಗೆ ಪ್ರಿಡಿಕ್ಟ್ ಮಾಡ್ತೀವಿ. ಇದೇನು ಅಂತಂದರೆ ಇದು ಕರ್ಮ ಥಿಯರಿ ನಾವೇನು ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರ್ಮ ಥಿಯರಿ ಹೆಂಗೆ ಅಂದರೆ, ಈಗ 3 ಥರ ಕರ್ಮ ನಮಗೆ ಗೊತ್ತಿರೋ ಹಾಗೆ 3 ಥರ ಕರ್ಮ ಇರುತ್ತೆ. ಒಂದು ಸಂಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಕ್ರಿಯಾಮಾನ್ ಕರ್ಮ ಅಂತ. ಸಂಚಿತ ಓವರ್ ಆಲ್ ಕರ್ಮದ್ದು, ಆಯಿತಾ. ಅದರಲ್ಲಿ ಬರೋ ಪ್ರಾರಬ್ಧ ಅಂದರೆ ಏನು ಅಂದರೆ, ನಾವು ಪಾಸ್ಟ್ ಲೈಫಿಂದ ಇಲ್ಲಿಗೆ ತೊಗೊಂಬಂದಿರೋ ಅಂಥ ನಾವು ಕರ್ಮದ ಕೆಲವು ಭಾಗಗಳು ನಾವಿಲ್ಲಿ ಚುಕ್ತಾ ಮಾಡಬೇಕಿರತ್ತೆ, ಅದು ಅಕೌಂಟ್ ನಾವು ಕ್ಲಿಯರ್ ಮಾಡಬೇಕಿರತ್ತಲ್ಲ, ಅದು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಈಗ ಪ್ರಾರಬ್ಧ ಕರ್ಮ ಜೊತೆಗೆ ನಾವು ಕ್ರಿಯಾಮಾನ್ ಕರ್ಮ ಅಂತಲೂ ಹೇಳ್ತೀವಿ. ಕ್ರಿಯಾಮಾನ್ ಕರ್ಮ ಅಂದರೆ ಇವಾಗ ನಾವೇನು ಮಾಡಿ, ನಾವು ಯಾವ ಥರ ನಮ್ಮ ಆಲೋಚನೆಗಳಿರ್ಬೋದು, ನಮ್ಮ ಆ್ಯಕ್ಷನ್ಸ್ ಇರ್ಬೋದು, ನಾವು ಯಾವ ಥರ ಒಳ್ಳೆಯದು ಮಾಡ್ತಾ ಇದ್ದೀವಿ ಅಥವಾ ಕೆಟ್ಟದ್ದು ಮಾಡ್ತಾ ಇದ್ದೀವಿ, ಅದು ಮುಂದೆ ಹೆಂಗೆ ತೊಗೊಂಡು ಹೋಗುತ್ತೆ, ಈ ಪ್ರಾರಬ್ಧನ ಅದು ಹೆಂಗೆ ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿರತ್ತೆ. ಸೊ ನಾವು ಪ್ರಾರಬ್ಧ ತುಂಬ ಸರಿಯಾಗಿಲ್ಲ ಅಂತ ಹೇಳಿದಾಗ ಅದರದ್ದು ಅನುಭವಿಸ್ತಾ ಇರ್ತಾರೆ. ನಮಗೆ ಏನು ಸರಿಯಾಗಿಲ್ಲ ಪ್ರಾರಬ್ಧದ್ದು ನಮಗೆ ಗೊತ್ತಿರಲ್ಲ, ಯಾಕಂದ್ರೆ ಅದು ಹಿಂದಿನ ಜನ್ಮದ್ದು, ನಮಗೆ ಗೊತ್ತಿರಲ್ಲ. ನಮಗೆ ಗೊತ್ತಿರೋದೇನು ಕ್ರಿಯಾಮಾನ್ ಕರ್ಮ ನಾವು ಈಗ ಮಾಡಿದ್ರೆ ನಾವೇನು ಒಳ್ಳೇದು ಮಾಡ್ತಾ ಇದ್ದೀವಿ, ನಾವೇನು ಕೆಟ್ಟದ್ದು ಮಾಡ್ತಾ ಇದ್ದೀವಿ, ಅದ್ರದ್ದು ರಿಸಲ್ಟ್ ನಮಗೇನು ಸಿಗುತ್ತೆ ಅದು ನಮಗೆ ಗೊತ್ತಾಗತ್ತೆ. ಯಾಕಂದರೆ ದಟ್ ಈಸ್ ಪ್ರೆಸೆಂಟ್. ಇದನ್ನು ಪ್ರಾರಬ್ಧ ಮತ್ತು ಕ್ರಿಯಾಮಾನ್ ಕರ್ಮ ಸೇರಿದಾಗ ಒಂದು ಪರ್ಸನ್ದು ಅಥವಾ ಇನ್ನೊಂದು ಪರ್ಸನ್ದು ಲೈಫು ಸ್ವಲ್ಪ ಬೇರೆ ಬೇರೆ ಕಾಣಿಸುತ್ತೆ ನಮಗೆ. ಅದು ಡಿಫ್ರೆನ್ಸ್ ಗೊತ್ತಾಗತ್ತೆ ನಮ್ಗೆ. ಸೊ ಒಂದೇ ಡೇಟಲ್ಲಿ ಹುಟ್ಟಿದ್ರು ಸೊ ಅವ್ರು ಯಾಕೆ ಅಷ್ಟೊಂದು ಸುದ್ದಿಲಿದ್ದಾರೆ ಅಥವಾ ಅಷ್ಟೊಂದು ಫೇಮಸ್ ಆಗಿದ್ದಾರೆ, ಅಷ್ಟೊಂದು ಶ್ರೀಮಂತಿಕೆ ಇದೆ, ಹೆಸರು ಎಲ್ಲ ಇದೆ, ಅದು ನಮಗೆ ಇಲ್ವಲ್ಲ ಅಂದರೆ ಇದು ಮ್ಯಾಟ್ರ್ ಆಗುತ್ತೆ. ಮತ್ತು ದಶಾಸ್ ಮ್ಯಾಟ್ರ್ ಆಗುತ್ತೆ. ಓಕೆ, ಆಯಿತಾ. ದಶ ಅಂದರೆ ನಾವು ಮೂರು ಥರ ದಶ ತೊಗೊತೀವಿ ಇದರಲ್ಲಿ. ಒಂದು ಮಹಾದಶ ಅಂದರೆ ಅದು ಒಂದು ದೊಡ್ಡ ವಿಂಡೋ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿದ್ದು 6th ಅಂತ ಇಟ್ಕೊಳ್ಳಿ, ನಿಮ್ಮದು ದಶ ಶುರು ಆಗದೆ 6ರಿಂದ ಶುಕ್ರ ದಶೆಯಿಂದ ಶುರು ಆಗುತ್ತೆ. 6 ವರ್ಷ ಇರುತ್ತೆ. ನನಗೆ ಹೇಳಿದ್ನಲ್ಲ ಶುಕ್ರ ದಶೆ 6 ವರ್ಷ ನಡೆಯುತ್ತೆ. ನೆಕ್ಸ್ಟ್ ನಿಮ್ದು ಬರೋದು ಕೇತು ದಶೆ, ಅದು 7 ವರ್ಷ ನಡೆಯುತ್ತೆ. ನೆಕ್ಸ್ಟ್ ಸ್ಯಾಟರ್ನ್ ಬರುತ್ತೆ, 8 ವರ್ಷ ನಡೆಯುತ್ತೆ. ಆ ನಂಬರ್ದಷ್ಟೇ ವರ್ಷದ್ದು ದಶ ಇರುತ್ತೆ, ಅದು ಮಹಾದಶ. ಓಕೆ, ಆಯಿತಾ. ನೆಕ್ಸ್ಟ್ ಬರೋದು ಅಂತರ್ದಶ ಅಂತ. ಈ ವಿಂಡೋನಲ್ಲಿ ಅಂದರೆ ಇದು ಓವರ್ ಆಲ್ ಎನರ್ಜಿ ನಿಮ್ಮದು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರ್ದೋ ಶನಿ ದಶ ನಡೀತಾ ಇದೆ ಅಂತ ಹೇಳಿದಾಗ ನಿಮಗೆ ಓವರ್ ಆಲ್ ಎನರ್ಜಿ ಹೆಂಗಿರುತ್ತೆ ಅಂದರೆ, ನೀವು ಯಾವುದೂ ನಿಮ್ಗೆ ಈಸಿಯಾಗಿ ಸಿಗ್ತಿರಲ್ಲ, ಎಲ್ಲದೂ ಒಂದು ಸ್ವಲ್ಪ ಡಿಲೇಸ್ ಇರುತ್ತೆ, ಒಂಚೂರು ಡಿಸಪಾಯಿಂಟ್ಮೆಂಟ್ಸ್ ಇರ್ಬೋದು. ಯಾಕೆ ಡಿಸಪಾಯಿಂಟ್ಮೆಂಟು? ಬೇರೆಯವ್ರದ್ದೆಲ್ಲ ಬೇಗ ಆಗ್ತಿದೆ, ನಂದು ಬೇಗ ಆಗ್ತಿಲ್ಲ ಕೆಲಸ. ಕರೆಕ್ಟ್. ನಾನು ಇಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ, ನಾನು ಇಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದೀನಿ, ಬೇರೆಯವ್ರಿಗೆ ಕಡಿಮೆ ಎಫರ್ಟ್ ಹಾಕಿದ್ರು ಅವ್ರದ್ದು ಬೇಗ ಆಗ್ತಿದೆ, ನಂದು ಆಗ್ತಿಲ್ಲ. ಸೊ ಇದರಿಂದ ಬರುವಂಥದ್ದು ಡಿಸಪಾಯಿಂಟ್ಮೆಂಟ್ಸ್. ಆಮೇಲೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು ಈ ದಶಾದಲ್ಲಿದ್ದಾಗ. ಇದು ಮತ್ತು 7 ದಶಾದಲ್ಲಿ 2ರಲ್ಲೂ ಸ್ವಲ್ಪ ಹೆಲ್ತ್ ವೇರಿಯೇಷನ್ಸ್ ಆಗುತ್ತೆ. ಸೊ ಹಿಂಗಿದ್ದಾಗ ಇದು ಅಂತರ್ದಶ ಏನು ಅಂತಂದರೆ 1 ವರ್ಷ ಬಂದು ಹೋಗುತ್ತೆ ಈ ಮಹಾದಶದಲ್ಲಿ. ಆ ವಿಂಡೋ ಚೆನ್ನಾಗಿತ್ತು ಅಂತಂದರೆ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇದ್ರ ಜೊತೆ ಇನ್ನೊಂದು ಬರುತ್ತೆ ಪ್ರತ್ಯಂತರ ದಶ ಅಂತ. ಓಕೆ, ಅದು ಪರ್ಸ್ನಲ್ ಡೇ ಕ್ಯಾಲ್ಕುಲೇಷನ್ ಅಂತ. ಅಂದರೆ ಯಾವ ತಿಂಗಳು ಇದು ಒಂದಷ್ಟು ವರ್ಷ, 6 ವರ್ಷ 7 ವರ್ಷ 8 ವರ್ಷ ಮಹಾದಶ, ಅಥವಾ 1 ವರ್ಷನೂ ಇರ್ಬೋದು. ಸನ್ ಮಹಾದಶ ಬಂದಾಗ, ಸೂರ್ಯ ಮಹಾದಶ ಬಂದಾಗ ಅದು ಒನ್ ಇಯರೇ ಅಷ್ಟೇ ಇರುತ್ತೆ. ಸೊ ಅದರಲ್ಲಿ ಬರೋ ಅಂತರ್ದಶ ಹೇಗಿದೆ, ಅದರಲ್ಲಿ ಬರೋ ಪ್ರತ್ಯಂತರ ದಶ ಹೇಗಿದೆ, ಇದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ಅದ್ರ ಪ್ರಕಾರ ನಿಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ ಅಥವಾ ಚೆನ್ನಾಗಿರಲ್ಲ. ಓಕೆ, ಬಿಫೋರ್ ಐ ಕ್ಲೋಸ್ ದಿಸ್ ಫಸ್ಟ್ ಎಪಿಸೋಡ್, 2026 2026 ಇನ್ ಜನರಲ್ ಹೇಗಿರುತ್ತೆ? ಇನ್ ಜನರಲ್ ಇದು 2026 ನಾವು ಅಷ್ಟು ಆ್ಯಡ್ ಮಾಡಿದಾಗ 1 ಬರುತ್ತೆ ನಂಬರ್. ಬರೀ ಇದೊಂದ್ರ ಮೇಲೆ ಹೇಳೋಕ್ಕಾಗಲ್ಲ. ಒಂದು ಎನರ್ಜಿ ಏನು ಅಂದರೆ ಬಿಗಿನಿಂಗ್ಸ್, ನ್ಯೂ ಬಿಗಿನಿಂಗ್ ಎನರ್ಜಿ. ಇದರಲ್ಲಿ ನಾವು ಹೊಸದೇನು ಶುರು ಮಾಡ್ತೀವಿ, ನಾವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀವಿ ಅದ್ರ ಮೇಲೆ ಈಗೋ. ಅದೇ ಈಗ ನಾವು ಪರ್ಸ್ನಲ್ ಇಯರ್ ಅಂತ ನೋಡಬೇಕಾಗುತ್ತೆ. ಪರ್ಸ್ನಲ್ ಇಯರ್ ನಾವು ನೋಡಿದಾಗ ಈ 2026 ನಮ್ಮ ಪರ್ಸ್ನಲ್ ಇಯರ್ಗೆ ಯಾವ ರೀತಿ ಮ್ಯಾಚ್ ಆಗತ್ತೆ ಅನ್ನೋದು ಗೊತ್ತಾಗುತ್ತೆ. ವೆರಿ ಕ್ರೂಷಿಯಲ್ ಅದು. ಬಿಕಾಸ್ ತುಂಬ ಜನ ಈ ವರ್ಷ ಹೋದ ವರ್ಷ ಹೆಂಗಿತ್ತಪ್ಪ, ಈ ವರ್ಷನಾದ್ರು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ. ಸೊ ಅವರ ಡೇಟ್ ಆಫ್ ಬರ್ತ್ ಕರೆಕ್ಟ್
ಅಥವಾ ಅವರ ಡೆಸ್ಟಿನಿ ನಂಬರ್. ಅಲ್ಲ, ಅವ್ರದ್ದು ಪರ್ಸನಲ್ ಇಯರ್ ನಂಬರ್ ಅಂತ ಕರಿತೀವಿ. ಈಗ ಪರ್ಸನಲ್ ಇಯರ್ ನಂಬರ್ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು, ಅವ್ರದ್ದು ಡೇಟ್ ಆಫ್ ಬರ್ತ್, ಓಕೆ ಅವ್ರದ್ದು ಮಂತ್, ಓಕೆ ಜೊತೆಗೆ ಈ 2026 ಪ್ರೆಸೆಂಟ್ ಇಯರ್, ಓಕೆ ಇದಿಷ್ಟು ಆಡ್ ಹುಟ್ಟಿದ ವರ್ಷ ಅಲ್ಲ. ಇಲ್ಲ ಪ್ರೆಸೆಂಟ್ ಇಯರ್ ಓಕೆ ಆಡ್ ಮಾಡಿದಾಗ ಒಂದು ನಂಬರ್ ಬರುತ್ತೆ. ಆ ಆ ನಂಬರು ಈ ನಂಬರು ಹೆಂಗ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೋಡೋದನ್ನ ಪರ್ಸನಲ್ ಇಯರ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಫಸ್ಟ್ ಟೈಮ್ ಕೇಳಿರೋದು ಹೀಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಸಪೋಸ್ 10 ಇದ್ರೆ 10 1 + 0, ನೀವೇನಾದ್ರು 3ನೇ ತಿಂಗಳು ಹುಟ್ಟಿದ್ರೆ +3 ಪ್ಲಸ್ 2026. ಕರೆಕ್ಟ್. 2026 1 ಬರುತ್ತೆ, ಅದಷ್ಟು ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಸೂರ್ಯನ ಎನರ್ಜಿ ಈ ವರ್ಷ ಅಂದರೆ ಎಲ್ಲ ಈಗೋ ಕ್ಲಾಶಸ್ ಜಾಸ್ತಿ ಓಕೆ ಈ ವರ್ಷ. ಆಮೇಲೆ ಈ ಲೀಡರ್ಸ್ ಮಧ್ಯೆ ಉಂಟಾಗುವಂಥ ಒಂದು ಸ್ವಲ್ಪ ಘರ್ಷಣೆಗಳು ಜಾಸ್ತಿ, ವಿಚ್ ವಿ ಆರ್ ಆಲ್ರೆಡಿ ಸೀಯಿಂಗ್. ಕರೆಕ್ಟ್. ಆಮೇಲೆ ನ್ಯೂ ಬಿಗಿನಿಂಗ್ಸ್, ಹೊಸದೇನಾದ್ರು ಶುರು ಮಾಡಬೇಕಂದ್ರೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಪರ್ಸ್ನಲ್ ಇಯರ್ ಹೆಂಗಿದೆ ಅಂತ ನೋಡಿಕೊಂಡು ನಾವು ಅದರ ಅಲೈನ್ಮೆಂಟಿಗೆ ತಕ್ಕಂಗೆ ನಾವೇನಾದರೂ ಮಾಡಿದರೆ ಕೆಲಸ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.